ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ. ಇವತ್ತು ಬೆಳಗ್ಗೆನೆ ಒಂದು ರೈಡ್ ಹೊರಟಿದ್ದೀನಿ. ನಾವು ಯಾವುದೋ ಫಸ್ಟ್ ದೇವರ ಮನೆ ಹೋಗೋಣ ಅಂತ. ದೇವರ ಮನೆ ನೋಡ್ಕೊಂಡು ಅಲ್ಲಿಂದ ಮೈದಾಡಿಯಿಂದ ಹೊರನಾಡು ಸ್ಟೇ ಅಂತ 2 days ರೈಡು, ಮಾನ್ಸೂನ್ ರೈಡ್ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ವೆದರ್ ಹೇಗಿರುತ್ತೋ ಅಲ್ಲಿ. ಟೈಮ್ ಈಗ 6:50. ಈಗ ನೈಸ್ ರೋಡಿಂದ ಹೊರಟಿದ್ದೀನಿ. ಎಷ್ಟೊತ್ತಾಗುತ್ತೆ ನೋಡೋಣ ಹೋಗೋದು. ಇಲ್ಲಿ ಟೋಲ್ ಬೇರೆ ಒಂದು 10 ನಿಮಿಷ ವೇಸ್ಟು. ಯಾರೋ ನಾನು ಪೇ ಮಾಡಲ್ಲ ಕುಮಾರಸ್ವಾಮಿ ಅವರು ಹೇಳೋರೆ ಅಂತ ಅವರಿಂದ ಒಂದು 10 ನಿಮಿಷ ಲೇಟ್ ಆಯ್ತು. ಅಲ್ಲಿ ಏನೋ ಫ್ರೀ ಆಗಿದ್ದಾರೆ, ಅದಕ್ಕೆ ಅವರು ಆರಾಮಾಗಿ ಕಟ್ಟಲ್ಲ ನಾನು ಅಂತ ಅಲ್ಲಿ ನಿಂತಿದ್ದಾರೆ. ನಮಗೆ ಬೇಗ ಹೋದಷ್ಟು ಒಳ್ಳೇದು ಅಂತ ನಾವು. ಬೆಳಗ್ಗಿನ ತುಂಬಾ ಜನ ಬೈಕರ್ಸ್ಗಳು ಹೊರಟಿದ್ದಾರೆ. ಎಲ್ಲೆಲ್ಲಿ ಹೋಗ್ತಿದಾರ ಗೊತ್ತಿಲ್ಲ, ಒಟ್ಟೊಳಗೆ ಕಾಣಿಸ್ಕೊಂಡ್ರು. ಬೆಳಗ್ಗೆನೇ ಒಂದು 5-6 ಜನ ಕಾಣಿಸ್ಕೊಂಡ್ರು. ನಾನು ಮಾತ್ರ ಈಗ ಸೋಲೋ ಹೋಗ್ತಾ ಇದ್ದೀನಿ. ಸೋಲೋ ಮಾನ್ಸೂನ್ ರೈಡ್. ಗಾಡಿ ಬೇರೆ ಸರ್ವಿಸ್ ತೋರಿಸಂಗೈತೆ. ಇಷ್ಟಲ್ಲೇ ಸರ್ವಿಸ್ ಬಂದ್ಮೇಲೆ ಸರ್ವಿಸ್ ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಗ್ರೂಪ್ಗಳೆಲ್ಲ ಹೊರಟಾವೆ ನೋಡಿ. ಎಷ್ಟು ಆಗಲೇ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿದ್ದಾರೆ. ಹಿಂದೆಗಡೆನೂ ಒಬ್ರು ಯಾರೋ ಬೈಕರು ಎಲ್ಲ ರೈಡ್ ಹೋಗೋಕೆ ಮುಂದೆ ಒಬ್ರು ಹೋದ್ರು. 2 ದಿವಸ ರಜಾ ಸಿಕ್ಕಿದೆಯಲ್ಲ, ಸಿಕ್ಕಾಗಿ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಸದ್ಯಕ್ಕೆ ಇದು ಇಂಡಿಪೆಂಡೆನ್ಸ್ ಡೇ ಸ್ಯಾಟರ್ಡೆ ಬಿದ್ದಿರೋದ್ರಿಂದ ಸಂಡೇನೂ ರಜಾ. ಇಲ್ಲ ಅಂದ್ರೆ ಬರೀ 1 ದಿವಸ ರಜಾ ಅಂದ್ಬಿಟ್ಟು ಎಲ್ಲೂ ಅದೇ ಶಾರ್ಟ್ ರೈಡ್ ಯಾರು ಹೋಗಿ ಬಂದ್ಬಿಡ್ಬೇಕಾಗಿತ್ತು. ಮಾನ್ಸೂನ್ ರೈಡ್ ಮಾಡಿಲ್ವಲ್ಲ ಅನ್ನೋ ಬೇಜಾರಿತ್ತು ನನಗೆ. ವೆದರ್ ಮಾತ್ರ ಬೆಳಿಗ್ಗೆನೆ ಚಿಲ್ಲಾಗೈತೆ, ಚಳಿ ಆಗ್ತೈತೆ ಬೆಳಿಗ್ಗೆನೆ. ಇಲ್ಲಿ ಹಿಂಗಿದೆ ಅಂದ್ರೆ ಇನ್ನ ಆ ಕಡೆ ಚಾರ್ಮುಡಿ, ಕೊಟ್ಟಿಗೆಹಾರ, ದೇವರ ಮನೆ ಕಡೆ ಹೇಗಿರುತ್ತೋ ಜಸ್ಟ್ ಇಮ್ಯಾಜಿನ್. ಬೈಕರ್ಸ್ಗಳು ಎಲ್ಲ ಒಂಥರ ಖುಷಿ. ಈ ಥರ ನಾನೇನಾದ್ರೂ ಒಂದು ಡೆಸ್ಟಿನೇಷನ್ ಚೇಂಜ್ ಮಾಡ್ಕೊಳ್ಳ. ಸರಿ, ಡೆಸ್ಟಿನೇಷನ್ ಓಕೆ ಅದೇ ಇರಲಿ, ಫಸ್ಟ್ ಡೆಸ್ಟಿನೇಷನ್ನು. ಸೆಕೆಂಡ್ ಡೆಸ್ಟಿನೇಷನ್ ಯಾಕೋ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದೇನೋ ಅನ್ನಿಸ್ತಾ ಇದ್ದಪ್ಪ ನನಗೆ. ಕುದುರೆಮುಖ ಮೋಸ್ಟ್ ಇವತ್ತು ಸಿಕ್ಕಾಪಟ್ಟೆ ಜನ ಇರ್ತಾರೆ ಅನ್ಸುತ್ತೆ. ಅದೇ ಎಷ್ಟು ಯಪ್ಪ. ಸೇಮ್ ದೇವರ ಮನೆಗೂ ತುಂಬೋಗಿರ್ತಾರೆ, ಮೈದಾಡಿಯಲ್ಲೂ ತುಂಬಿರ್ತಾರೆ. ಈಗ ಮೈದಾಡಿ ಫೇಮಸ್ ಆಗ್ಬಿಡೈತಲ್ಲ ಸ್ವಲ್ಪ. ರಾಣಿಬೇರಿ ಕಡೆ ಹೋಗೋರು ಹೋಗ್ಬೋದೇನೋ, ಬಟ್ ನನಗೆ ಗೊತ್ತಿಲ್ಲ. ಮೈದಾಡಿಗೆ ಹೋಗ್ತೀನಿ ನಾನು. ಈಗ ಹಾಸನ ಬಿಟ್ಟು ಮುಂದೆ ಸಕಲೇಶ್ಪುರ ರೂಟು, ಆಲೂರು 3 ಕಿಲೋಮೀಟ್ರ್. ಎಲ್ಲೂ ರೈಟ್ ಎತ್ಕೊಂಡು ಹೋಗ್ಬೋದು, ಬೇಡ ನಾವು ಸೀದಾ ಸಕಲೇಶ್ಪುರ ಹೋಗ್ಬಿಟ್ಟು ಸಕಲೇಶ್ಪುರ ಕಡೆಯಿಂದ ಹೋಗ್ತೀನಿ. ಈ ರೂಟಲ್ಲಿ ಹೋಗೇ ಇಲ್ಲ ನಾನು ಒಂದ್ಸರಿನು. ಈ ಗಾಡಿ ತಗೊಂಡಲ್ಲಿಂದ ಸಕಲೇಶ್ಪುರ ರೂಟಲ್ಲಿ ಹೋಗೇ ಇಲ್ಲ. ಏನಿದ್ರೆ ಹಿಂಗೆ ಬೇಲೂರು ಹೋಗ್ಬಿಡ್ತಾ ಇದ್ದೆ, ಬೇಲೂರು ಮೂಡಿಗೆರೆ ಈ ರೂಟಲ್ಲಿ ಹೋಗ್ಬಿಡ್ತಾ ಇದ್ದೆ. ನೋಡೋಣ ಇವತ್ತು ಈ ಕಡೆಯಿಂದನೂ ಹೋದ್ರೆ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಿದೆ ರೋಡ್, ಅದಂತೂ ಸೂಪರ್ ಆಗಿದೆ. ಒಂದೇ ತರ ರೋಡಲ್ಲಿ ಹೋಗಕ್ಕೆ ಬೇಜಾರಾಗುತ್ತೆ. ಅವಾಗ ಹಿಂಗೆ ಚೇಂಜಸ್ ಅಲ್ಲಿ ಹೋಗ್ತಾ ಇದ್ರೇನೆ ಇಂಟ್ರೆಸ್ಟ್ ಇರುತ್ತೆ. ಒಂದು ಅವರ್ ತೋರಿಸ್ತಾ ಇದೆ, 1.25 ಅವರ್ ದೇವರ ಮನೆಗೆ. ಇವತ್ತಂತೂ ಸಿಕ್ಕಾಪಟ್ಟೆ ಬೈಕ್ಗಳಿದೆ. ಬೈಕು ಕಾರುಗಳಂತೂ ಏನು
ಒಳ್ಳೆ ಬೆಂಗಳೂರಲ್ಲಿ ವರ್ಷ ಫುಲ್ ಬರ್ತಾ ಇದೆ ಅಲ್ಲ. 2 ದಿವಸ ರಜಾ ಇದೆಯಲ್ಲ ಇವತ್ತು ನಾಳೆ, ಹಂಗಾಗಿ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಈಗ. ಅಲ್ಲೇ ಶಾಂತಿಗ್ರಾಮ ಹತ್ರ ಟಿಫನ್ ಮಾಡ್ಕೊಂಡೆ. ಎರಡು ಬ್ರೇಕ್ ಆಯ್ತು ಆಗ್ಲೇ. 100 ಕಿಲೋಮೀಟರ್ ಒಂದು ಸ್ಟ್ರೆಚ್, 80 ಕಿಲೋಮೀಟರ್ ಇನ್ನೊಂದು ಸ್ಟ್ರೆಚ್, 2 ಸ್ಟ್ರೆಚ್ ಆಯ್ತು. 180 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ. ಇದು ಬಂದು ಯಾವುದು ಚೌಳಗೆರೆ ಟೋಲ್ ಅಂತಿದು, ಚೌಳಗೆರೆ. ಏನಿಲ್ಲ ಅಂದ್ರೆ 1,000 ಬೈಕ್ಸ್ ಹೋಗಿದ್ಯಪ್ಪ ನನಗೆ ಗೊತ್ತಿರಂಗೆ ಇವತ್ತು. ಬೈಕ್ ಅವರೇ ಅಷ್ಟು, ಇನ್ನು 2 ವೀಲರ್ ಕಾರ್ಗಳಲ್ಲಿ ಹೋಗಿರೋರು ಎಷ್ಟು, ಎಲ್ಲ ಅದು ಯಾವ್ಯಾವ ಕಡೆಗೆ ಹೋಯ್ತಾರೋ ಗೊತ್ತಿಲ್ಲ. ನಾನು ಹೋಗೋ ರೂಟಲ್ಲಿ ಎಲ್ಲಿ ನನಗೆ ನನ್ನ ಪ್ಲಾನ್ ಏನಾಗುತ್ತೋ ಗೊತ್ತಿಲ್ಲ ಇವತ್ತು. ದೇವರ ಮನೆಯಲ್ಲೂ ಜನ ಇರ್ಬೋದು ಇವತ್ತು. ಮೈದಾಡಿ, ರಾಣಿಜೇರಿ, ಸಂಸೆ, ದಿಡುಪೆ ಎಲ್ಲ ಕಡೆ ಇರ್ತಾರೆ ಇವತ್ತು. ಕುದುರೆಮುಖ ಅಂತೂ ಹೇಳಂಗಿಲ್ಲ. ಬೈಕರ್ಸ್ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬೆಂಗಳೂರಂತೂ ಖಾಲಿ ಹೊಡಿತಾ ಇರುತ್ತೆ ಅನ್ಸುತ್ತೆ ನನಗೇನು. ಸಕಲೇಶ್ಪುರ 24 ಕಿಲೋಮೀಟರ್ ಕಾಣಿಸ್ತಾ ಇತ್ತು ನೋಡಿ ವ್ಯೂ ಇಲ್ಲಿಂದಾನೆ. ಮಾನ್ಸೂನ್ ರೈಡ್, ಯಾಕೋ ಮಾನ್ಸೂನ್ ರೈಡ್ ತರ ಕಾಣಲ್ಲ. ಏನ್ ಮಳೆ ಸುದ್ದಿನೇ ಇಲ್ಲ. ಬೆಂಗಳೂರಲ್ಲೇ ಒಂಚೂರು ವೆದರ್ ತಂಪಾಗೈತಪ್ಪ, ಇಲ್ಲೇನು ಆ ಥರ ಇಲ್ಲ. ನಾರ್ಮಲ್ ಆಗೈತೆ ವೆದರ್. ಇದು ನಮ್ಮ ದೇವರ ಮನೆಗೆ ಹೋಗ್ತಾರೆ 3ನೇ ಸರಿ. ಒಂದ್ಸರಿ ಹೋದಾಗ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೆ, ಸೆಕೆಂಡ್ ಟೈಮ್ ಏನು ರೆಕಾರ್ಡ್ ಮಾಡಿರಲಿಲ್ಲ. ಬಟ್ ಕೆಲವು ಫೋಟೋಗಳಿದೆ, ಹಾಕ್ತೀನಿ ನೋಡಿ. ಫಸ್ಟ್ ಟೈಮ್ ಹೋದಾಗ್ಲಂತೂ ಏನು ಫುಲ್ಲು ಫಾಗು. ಸ್ಕೂಲ್ ಪೆರೇಡು ಇಂಡಿಪೆಂಡೆನ್ಸ್ ಡೇಗೆ ಸೂಪರ್. ಓ, ಆ ಕಡೆನೂ ಹೋಗ್ತಾ ಇದಾರೆ, ಸೂಪರು. ಆ ಕಡೆನೂ ಹುಡುಗರು ಹೋಗ್ತಾವ್ರೆ, ಈ ಕಡೆನೂ ಹೋಗ್ತಾವ್ರೆ. ಆ ಕಡೆ ಒಂದು ಸ್ಕೂಲ್ ಅವರು, ಈ ಕಡೆ ಒಂದು ಸ್ಕೂಲ್ ಅವರು ಪೆರೇಡ್ ಮಾಡ್ತಾವ್ರೆ. ಮಳೆ ಬರ್ತಾ ಇತ್ತು ಅಂತ ರೈನ್ ಕೋಟ್ ಹಾಕೊಂಡೆ. ಮಳೆ ಸ್ಟಾಪ್ ಆಗಿದೆ. ಬಟ್ ಇಲ್ಲಿ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಅದಕ್ಕೆ ರೆಡಿಯಾಗಿರ್ಬೇಕು ಯಾವತ್ತು. ಇಲ್ಲೇನೋ ಒಂದು ವ್ಯೂ ಪಾಯಿಂಟ್ ಇದೆ, ಅಬ್ಬಿ ಜಲಪಾತ ಅಂತೆ. ಅಬ್ಬಿ ಜಲಪಾತ. ಅಣ್ಣ ತುಂಬಾ ಕೆಳಗಡೆ ಹೋಗ್ಬೇಕಾ ಹೆಂಗೆ ಇಳಿದು? ಇಲ್ಲಿಂದಾನೆ ಕಾಣುತ್ತಾ? ಅಲ್ಲ ತುಂಬಾ ಕೆಳಗಡೆ ಹೋಗ್ಬೇಕಾ ಹೆಂಗೆ?
ತುಂಬಾ ಕೆಳಗಡೆ ಹೋಗ್ಬೇಕಾ ಇಲ್ಲೇ ಇದೆಯಾ? ಇಲ್ಲಿಂದಾನೆ ಕಾಣುತ್ತೆ ನೋಡಿ ಅಬ್ಬಿ ಫಾಲ್ಸ್, ಅದು ವಾಟರ್ ಫಾಲ್ಸ್. ಇಳಿದು ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ ಹೆಂಗ್ ಕಾಣುತ್ತೋ ಗೊತ್ತಿಲ್ಲ. ಹತ್ರನೇ ಇದೆ ಇಲ್ಲಿಂದ. ಅಬ್ಬಿ ಫಾಲ್ಸ್ ಇಲ್ಲೇ ಹತ್ರದಲ್ಲೇ ಐತೆ, ಬರೋ ದಾರಿಲೇ ಐತೆ. ನಾನು ಅದನ್ನ ನೋಡೇ ಇರಲಿಲ್ಲ ಆಕ್ಚುಲಿ, ನಾನು ಅದನ್ನ ಸರ್ಚ್ ಮಾಡಿರಲಿಲ್ಲ, ಬರ್ತಾ ನೋಡ್ಕೊಂಡು ಬಂದೆ. ಚೆನ್ನಾಗಿದೆ, ತುಂಬಾ ಜನ ಇದ್ದಾರೆ, ಆಟ ಆಡ್ತಾವ್ರೆ, ಆರಾಮಾಗಿ ಎಂಜಾಯ್ ಮಾಡ್ತಾವ್ರೆಲ್ಲ. ಸಕಲೇಶಪುರ ಇಂದ ರೈಟ್ ಮೂಡಿಗೆರೆ ರೂಟಲ್ಲಿ ಬರ್ಬೇಕಾದ್ರೆ ಅಬ್ಬಿ ಫಾಲ್ಸ್ ಸಿಗುತ್ತೆ ಅಂತ ಇವತ್ತು ಗೊತ್ತಾಯ್ತು. ಇದು ಬೆಟ್ಟದ ಭೈರವೇಶ್ವರನೇ ಈ ಕಡೆನೇ ಇರೋದು, ಬಟ್ ಅದೇನೋ ಬಿಡ್ತಾ ಇಲ್ಲ ಅಂತಲ್ಲಿ, ಯಾರನ್ನೂ ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಯಾರೋ ಅಂದರು. ಸೊ ನನಗೇನು ಹೋಗೋ ಪ್ಲ್ಯಾನ್ ಇರಲಿಲ್ಲ. ನಂದು ಫಸ್ಟು ನನ್ನ ಇಂಟೆನ್ಷನ್ ಬಂದು ದೇವರ ಮನೆ ಹೋಗ್ಬೇಕು, ಅಲ್ಲಿನ ವೆದರ್ ನೋಡಬೇಕು, ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅವಾಗ. ನಾನು ಕ್ಯಾಮ್ರಾ ಒರೆಸ್ಕೋಬೇಕು ಅನ್ನೋದನ್ನೇ ಮರ್ತೋಗ್ಬಿಡ್ತೀನಿ. ಲೆನ್ಸ್ ಮೇಲೆ ನೀರು ಕೂತಿರುತ್ತೆ, ಆ ಲೆನ್ಸಲ್ಲಿ ಒರೆಸ್ಕೋತಾ ಇರಬೇಕು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಇದು ಮೊದಲನೇ ಮಾನ್ಸೂನ್ ರೈಡು ಕ್ಯಾಮ್ರಾದಲ್ಲಿ. ಕ್ಯಾಮ್ರಾ ಹಾಕೊಂಡು ಮಾಡ್ತಾರೆ, ಮೊದಲನೇ ಮಾನ್ಸೂನ್ ರೈಡು, ಹಾಗಾಗಿ ಮರ್ತೋಗ್ಬಿಡ್ತೀನಿ. ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಇಲ್ಲೇ ಅಂತಲ್ಲಪ್ಪ, ಎಲ್ಲಪ್ಪ ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಸಣ್ಣದಾಗಿ ಮಳೆ ಬರ್ತಾ ಇದೆ. ಹೇಗಿದೆ ನೋಡಿ ವೆದರ್. ಒಬ್ಬನೇ, ಯಾರೂ ಇಲ್ಲ ಈಗ. ಇದು ನಮ್ಮಪ್ಪ. ಇಲ್ಲಿ ಎಲ್ಲ ಮನೆಯಲ್ಲೆಲ್ಲ ಒಬ್ಬಂಟಿ ಯಾತ್ರಿಕ ನಾನೀಗ. ಈಗ ನಾನು ಮೈಕ್ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ ವೈಸರ್ ತೆಗಿಯೋಕ್ಕೆ. ಮುಂಚೆ ಆಗಿದ್ರೆ ಮಳೆ ಬಂದರೂ ತೆಗಿತಾ ಇದ್ದು, ಓಡಿಸ್ತಾ ಇದ್ದು, ಏನೋ ಮಾಡ್ತಾ ಇದ್ದು. ಇದೆ ನೋಡಿ, ಇಲ್ಲೇ ನಿಲ್ಲಿಸ್ಕೊಂಡ್ಬಿಟ್ರೆ ಹಿಂಗೆ ಬನ್ನಿ, ಇನ್ನು ಮೇಲ್ಗಡೆ ಐತೆ. ಬರೀ ಫಾಗು, ಫುಲ್ ಫಾಗ್ ಅಂದ್ರೆ ಫಾಗ್ ಅವತ್ತು. ಬಾವಿ ಅಂತ ಇಲ್ಲಿ ಯಾವುದೋ ಫಾಗ್ ನೋಡಿ ಹೆಂಗ್ ಹೋಗ್ತಾ ಇದೆ ಇಲ್ಲಿ. ಸೂಪರ್, ಫುಲ್ ಫಾಗ್.
ದೇವರ ಮನೆ ಇನ್ನ 1 ಕಿಲೋಮೀಟರ್, ಸ್ವರ್ಗದ ಬಾಗಿಲು. ದೇವರ ಮನೆ ಇನ್ನೊಂದೇ ಕಿಲೋಮೀಟರ್. ಓಹೋ, ಫುಲ್ ಟ್ರಾಫಿಕ್ ಜಾಮು, ಅಷ್ಟೊಂದು ವೆಹಿಕಲ್ಸಾ ಅಪ್ಪ. ನೋಡ್ರಿ ಹೆಂಗಿದೆ. ನಿಜ ಇದು ದೇವರ ಮನೆನೇ. ಹೆಸರಿಗೆ ತಕ್ಕನಂಗೆ ಇದೆ ಇಲ್ಲಿ. ಇಷ್ಟೊಂದು ಜನ ಇರ್ತಾರೆ ಅಂತ ನಾನು ಗೆಸ್ ಮಾಡಿರಲಿಲ್ಲಪ್ಪ. ಇರ್ತಾರೆ ಅಂತ ಅನ್ಕೊಂಡೆ, ಉಸಿರಾಡಕ್ಕೂ ಆಗ್ದಿರೋ ಅಷ್ಟ. ಲಾಸ್ಟ್ ಟೈಮ್ ಬಂದಾಗಂತೂ ಇಲ್ಲಿ ಹತ್ತಕ್ಕೂ ಆಯ್ತಾ ಇರಲಿಲ್ಲ, ಅಷ್ಟು ಗಾಳಿ. ಸರಿ ಕಡಿಮೆ ಇದೆ. ಕೆಳಗಡೆ ಬರೋಕ್ಕಾದ್ರೂ ಸ್ವಲ್ಪ ಅವಕಾಶ ಇದೆ. ಜನ ಇದ್ದಾರೆ, ಕಾಣಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲೂ ಜನ ಇದ್ದಾರೆ. ನೋಡಿ ಫಾಗ್ ಹೆಂಗೆ ಹೋಗ್ತಾ ಇದೆ. ಫುಲ್ಲು ಗಾಳಿ, ಏನು ಕೇಳಿಸಲ್ಲ. ಇದಲ್ವಾ ಬಂದಿದ್ದಕ್ಕೂ ಸಾರ್ಥಕತೆ. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ಈ ಒಂದು ವ್ಯೂ ನೋಡಿ ಒಂಥರ ಸಮಾಧಾನ ಆಗೋಯ್ತು. ಅರ್ಧ ಅವರಿಂದ ಇಲ್ಲೇ ಇದ್ದೀನಿ, ಏನೊಂದು ಚೂರು ವ್ಯೂ ಕಾಣಿಸ್ತಾ ಇಲ್ಲ ಆ ಕಡೆದು. ಫುಲ್ಲು ಫಾಗ್ ಕವರ್. ಹೋಗಕ್ಕೆ ಮನಸ್ಸಿಲ್ಲ, ಆದರೂ ಹೋಗಲೇಬೇಕು, ಹಂಗಾಗಿದೆ.
ಹಾಫ್-1 ಅವರಿಂದ ವೆಯ್ಟ್ ಮಾಡಿದ್ದೀನಿ, ಏನಾದ್ರು ವ್ಯೂ ಫಾಗ್ ಕ್ಲಿಯರ್ ಆಗುತ್ತೆ ನೋಡೋಣ ಅಂತ. ನೋ ಚಾನ್ಸ್. ಇನ್ನೂ ಫಾಗ್ ಜಾಸ್ತಿ ಆಗ್ತಾಯಿತ್ತು ಹೊರತು ಕ್ಲಿಯರ್ ಅಂತೂ ಆಗ್ತಾ ಇಲ್ಲ. ಬನ್ನಿ ನೋಡೋಣ. ಇನ್ನು ಮೈದಾಡಿ ಬೇರೆ ಹೋಗಬೇಕು, ಅಲ್ಲಿ ಹೇಗಿದೆಯೋ ಗೊತ್ತಿಲ್ಲ, ಇನ್ನು ಲೇಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಬಂದು ಫುಲ್ಲು ಕ್ಲಿಯರ್ ಆಗಿದ್ದಾಗ, ವ್ಯೂ ಕ್ಲಿಯರ್ ಆಗಿದ್ದಾಗ ಒಂದ್ಸರಿ ವಿಡಿಯೋ ಮಾಡ್ತೀನಿ. ಆ ಕಡೆ ಎಲ್ಲ ಸ್ವಲ್ಪ ಫಾಗ್ ಕ್ಲಿಯರ್ ಆಗಿದೆ. ಈಗ ಸ್ವಲ್ಪ ಕ್ಲಿಯರ್ ಆಯಿತು ಫಾಗು. ಇವಾಗ ಫಾಗ್ ಕ್ಲಿಯರ್ ಆಗ್ತಾ ಇದೆ. ಕೊನೆಗೂ ಇಷ್ಟೊತ್ತು ಕಾದಿದ್ದಕ್ಕೂ ಈಗ ಸ್ವಲ್ಪ ಕ್ಲಿಯರ್ ಆಗಿದೆ. ಏನು ಹೊರಟುಕೋಣ ಅಂತಿದ್ದೆ, ಈಗ ಅಷ್ಟರೊಳಗೆ ವೆದರ್ ನನಗೆ ಸ್ವಲ್ಪ ಸಪೋರ್ಟ್ ಮಾಡ್ತು. ಎಷ್ಟೊಂದು ಜನ ಬಂದಿದ್ದಾರೆ ಇವತ್ತಂತೂ, ಸಿಕ್ಕಾಪಟ್ಟೆ ಜನ. 2 days ರಜಾ ಸಿಕ್ಬಿಟ್ಟಿದೆ. ಇಲ್ಲೂ ಬಂದು ಎಲ್ಲ ಬಿಯರ್ ಕುಡಿದು ಹೋಗ್ತಾರಪ್ಪ. ಎಷ್ಟು ಬಡ್ಕೊಳ್ತಾರೆ, ಇರೋ ಜಾಗ ಹಾಳು ಮಾಡ್ಕೋಬೇಡಿ ಅಂತ ಹಾಳು ಮಾಡಿ ಇಟ್ಬಿಡ್ತಾರೆ. ಫೈನಲಿ ಕ್ಲಿಯರ್ ಆಯಿತು ಫಾಗು. ಏನು ಹೋಗೋಣ ಅಂತ ಹೋಗ್ತಾ ಇದ್ದೆ, ಆಗಲೇ ಅಲ್ಲೆಲ್ಲ ಏನು ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಫಾಗಿತ್ತು. ಜಸ್ಟ್ 2 minutes ಹಿಂದೆ. ಇಲ್ಲೂ ಅಷ್ಟೇ, ಈಗ ಫಾಗು ಹಂಗೆ ಕವರ್ ಆಗುತ್ತೆ. ಅಲ್ಲೆಲ್ಲ ಫಾಲ್ಸ್ ಇದೆ, ಒಂದು ಕಾಣಿಸ್ತಾ ಇದೆಯಾ, ಬೆಟ್ಟದ ಮೇಲಿಂದ ನೀರು ಇಳ್ದಂಗೆ ಅಲ್ಲಿ. ಅಷ್ಟೇ ಆಯಿತು. ವ್ಯೂ ಇಷ್ಟೋ ಸಿಕ್ಕಿದ್ದೆ ದೊಡ್ಡ ವಿಷಯ. ವ್ಯೂ ನೋಡಿ ಹಿಂಗೆ ಕವರ್ ಆಗ್ಬಿಡ್ತು ನೋಡಿ, ಹಾಗೆ ಹಿಂಗೆ ಕವರ್ ಆಗುತ್ತೆ ಫಾಗು. ಇಲ್ಲೆಲ್ಲ ಹೋಗಿದ್ದಾರೆ, ಪರವಾಗಿಲ್ಲ ಜನ ಇಲ್ಲಿವರೆಗೂ ಹೋಗಿದ್ದಾರೆ. ಪೆಟ್ರೋಲ್ ಖಾಲಿ ಆಗೋಗಿದ್ಯಾ? ಸಕಲೇಶ್ಪುರ ಬೇಡ, ಇಲ್ಲಿ ಕೊಟ್ಟಿಗೆಹಾರ ಕಡೆ ಹೋಗ್ಬಿಡಿ. ಸಕಲೇಶ್ಪುರ ತುಂಬ ದೂರ ಆಯ್ತಲ್ಲ. ಅದೇ ಹಂಗಾರೆ ಗೊತ್ತಿಲ್ಲ. ಅದೇ ನೀವು ಹಂಗೆ ಹೋಗ್ಬೇಕು ಅಂದರೆ ಸುಮ್ಮನೆ ತುಂಬ ಕಷ್ಟ ಅಂದರೆ ಕೊಟ್ಟಿಗೆಹಾರಕ್ಕೆ ಹೋಗ್ಬಿಡಿ ಬೆಸ್ಟು. ಅದೊಂದು 10-12 ಕಿಲೋಮೀಟ್ರ್ ಅಷ್ಟೇ ಕೊಟ್ಟಿಗೆಹಾರ. ಈ ಕಡೆಯಿಂದ ಹೋಗ್ಬಿಡಿ, ಕೊಟ್ಟಿಗೆಹಾರಕ್ಕೆ ಹೋಗ್ಬಿಟ್ರೆ ಸುಮ್ಮನೆ ತಗೊಳ್ಳೋದಕ್ಕಿಂತ ಬೆಸ್ಟ್ ಅಲ್ವಾ ಅದು. ಒಂದು 10-20 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ. ಇಲ್ಲಿ ನೆಟ್ವರ್ಕ್ ಇಲ್ಲ ಸರ್. ಇಲ್ಲಿ ಪೆಟ್ರೋಲು ಬರ್ಬೇಕಾದ್ರೆ ನೋಡ್ಕೊಂಬಂದ್ಬಿಡ್ಬೇಕಿಂದ ಆ ಕಡೆ. ನಾನು ಅದು ಬೆಳಿಗ್ಗೆ ಹಾಕ್ಸ್ಕೊಂಡೆ, ಮತ್ತೆ ನೋಡಿ ಹಾಕ್ಸ್ಕೋಬೇಕಷ್ಟೇ.
ಹೋಗ್ಬೋದು 12 ಕಿಲೋಮೀಟರ್ ಅಂದರೆ ನೀವು ಹೋಗಿ ಸಿಗುತ್ತೆ ಅಲ್ಲಿ ಕೊಟ್ಟಿಗೆಹಾರದಲ್ಲಿ ಇದೆ ಪೆಟ್ರೋಲ್ ಬಂಕ್ಗಳು. ಮಾಮೂಲಿ ಇದೇ ಥರ ಕರ್ವ್ ರೋಡೆ. ಓಕೆ ಸರ್. ಏನೋ ಗೊತ್ತಾಯ್ತಾ ಇಲ್ವಲ್ಲ, ಪೆಟ್ರೋಲ್ ಸಿಗುತ್ತಂತ ಇದು 2ನೇ ಸರಿ ಕೇಳ್ತಾರೆ ನನ್ನ. ಅವತ್ತು ಮೈದಾಳ ಕೆರೆಗೆ ಹೋದಾಗ್ಲೂ ಹಂಗೆ ಒಬ್ಬ ಲೇಡೀಸ್ ಬಂದ್ಬಿಟ್ಟು ಕೇಳಿದ್ರು ಪಾಪ, ಪೆಟ್ರೋಲ್ ಇದ್ರೆ ಕೊಡಿ ಅಂತ. ಇಲ್ಲಿ ಇವರು ಬಂದು ನೋಡ್ಬಿಟ್ಟು ಕೇಳ್ತವ್ರೆ. ನಾನೇನಾದ್ರು ಲೇಖಿ ಗೋಸ್ವಾಮಿ ಥರ ಕಂಡುಬಿಡ್ತೀನೋ ಏನೋ ಅಂತ ಇದು 2ನೇ ಸರಿ ಹೇಳ್ತಾ ಇದ್ದೀನಿ. ನಾನು ಪೆಟ್ರೋಲ್ ಬೇಕಾ ಅನ್ಬೇಕು ಇನ್ಮೇಲೆ. ಹಿಡ್ಕೊಂಬರ್ತೀನಿ ಗುರು ಇನ್ಮೇಲೆ. ಯಾವುದಕ್ಕೂ ಒಂದೊಂದು ಲೀಟ್ರ್ ಬಾಟ್ಲಲ್ಲಿ ತುಂಬಿಸ್ಕೊಂಡು ಬರ್ತೀನಿ, ನೋಡೋಣ ಹಂಗಾದ್ರೆ ಜನಗಳಿಗೆ ಹೆಲ್ಪ್ ಆಗುತ್ತೇನೋ. ಇರಲಿ ಆಯ್ತದು, ಫುಲ್ ಆಯ್ತು ಇಲ್ಲಿ ಫೋಟೋಶೂಟ್. ದೇವರ ಮನೆನೇ, ದೇವರು ಇರೋವಂಥ ಮನೆಯೇ ಬಿಡಿ ಇದು. ಹೇಗಿದೆ ಗೊತ್ತಾ ಜಾಗ, ಇಲ್ಲೂ ಫಾಗು, ಹಂಗೆ ಸ್ವಲ್ಪ ಕ್ಲಿಯರು. ಇಲ್ಲೊಂದು ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಅನ್ನೋ ಐತಿ ಇಲ್ಲಿ, ತೋರಿಸ್ತೀನಿ ಬನ್ನಿ. ಅವರು ದೇವಸ್ಥಾನ ಇಲ್ಲೇ ಇದೆ ಮುಂದೆ. ದೇವಸ್ಥಾನಕ್ಕೆ ಹೋಗೋರು ಜನ ಕಮ್ಮಿನೇ. ರೋಡ್ ನಾನು ಹೋಗಿಲ್ಲ, ನಾನು ಫಸ್ಟ್ ಟೈಮ್ ಬಂದಾಗ ಅಷ್ಟೇ ಹೋಗಿದ್ದಿದ್ದು, ಮತ್ತೆ ಹೋಗಲಿಲ್ಲ. ಆಚೆಯಿಂದ ಕೈ ಮುಕ್ಕೊಂಡು ಹೋಗ್ತೀನಿ. ಆಮೇಲೆ ಇಲ್ಲಿ ಒಂದು ಇದು ಒಂಥರ ಕಲ್ಯಾಣಿನೂ ಇದೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ದೇವರಿಗೆ ಅಭಿಷೇಕ ಮಾಡೋದಕ್ಕೆಲ್ಲ ಅದೇ ನೀರನ್ನೇ ಬಳಸೋದು ಅಂತೆ. ಹಾಗೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಬಿಡಿ ಅವರು. ಇದು ನೋಡಿ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ. ಕ್ಲೋಸ್ ಆಗೋಗಿದೆ ಈಗ, ಟೈಮಿಂಗ್ಸ್ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು 2 ಅವರೇನೋ ಇರ್ತಾರೆ. ಇಲ್ಲೋದ್ರೆ ಇದು ಅದೇ ಕೊಳ ಅಲ್ಲಿದೆ ನೋಡಿ, ಅದು ತುಂಬ ನೀಟಾಗಿದೆ, ಮೇಂಟೈನ್ ಮಾಡಿದ್ದಾರೆ. ಪರಮೇಶ್ವರ ಪರಮಾತ್ಮ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ. ಇಂಥ ಜಾಗ ಬಂದು ಗಲೀಜು ಮಾಡಬಾರ್ದು ಅಂತ ಬುದ್ಧಿ ಕೊಡಪ್ಪ.